ಅಮೃತ ಮಹೋತ್ಸವಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶ್ರೀ ಕೋಟೆ ಮಾರಿಯಮ್ಮ ಯುವಕ ಮಿತ್ರ ಮಂಡಳಿಯು ಈ ಬಾರಿ ಜನಾಕರ್ಷಣೆಯೊಂದಿಗೆ ಮಡಿಕೇರಿ ದಸರಾ ಇತಿಹಾಸದಲ್ಲಿ ಪ್ರಥಮ ಎಂಬಂತೆ ವಿಭಿನ್ನ ಕಥಾ ಸಾರಾಂಶವುಳ್ಳ ಅದ್ದೂರಿ ಮಂಟಪವನ್ನು ಹೊರಡಿಸುತ್ತಿದೆ. ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಕಥಾ ಸಾರಾಂಶವನ್ನು ಅಳವಡಿಸಿಕೊಂಡು ಟೀಮ್ ಕೆಎಂಟಿ ವತಿಯಿಂದ ಒನ್ ಟೀಮ್ ಒನ್ ಡ್ರೀಮ್ ಎಂಬ ಧ್ಯೇಯದೊಂದಿಗೆ ಮಂಟಪವನ್ನು ನಿರ್ಮಿಸಿ ಮೆಚ್ಚುಗೆ ಗಳಿಸಿರುವ ಹೆಗ್ಗಳಿಕೆಯೊಂದಿಗೆ ಈ ಬಾರಿ ವಿಷ್ಣು ಪುರಾಣದಿಂದ ಆಯ್ದ ಭಾಗವಾದ ಶರಭಾವತಾರ ಹಾಗೂ ಪ್ರತ್ಯುಂಗರ ದೇವಿಯಿಂದ ನರಸಿಂಹನ ಉಗ್ರ ಶಮನ ಎಂಬ ಕಥಾ ಸಾರಾಂಶವು ಇದೀಗ ನಿಮ್ಮ ಮುಂದೆ. ಎಷ್ಟೋ ಪುರಾಣಗಳು, ವೇದಶಾಸ್ತ್ರ, ಉಪನಿಷತ್ತುಗಳು, ಇತಿಹಾಸ, ಅಮರತ್ವ ಹೊಂದಿದ ರಾಕ್ಷಸರನ್ನು ಅಂತ್ಯ ಮಾಡಲು ಶ್ರೀ ವಿಷ್ಣುವು ತನಗೆ ಬಂದಂತಹ ಕ್ರೋಧ ಅತೀ ಭಯಂಕರವಾದದ್ದು. ತನ್ನ ಹರಿಯು ಎಲ್ಲೆಲ್ಲೂ ಇದ್ದಾನೆಂದು ಪ್ರಹ್ಲಾದನು ತನ್ನ ತಂದೆಗೆ ಅಂದೇ ಹೇಳಿದ್ದಾಗ, ಹಾಗಾದರೆ ನಿನ್ನ ಹರಿಯನ್ನು ಈ ಕಂಬದೊಳಗೆ ತೋರಿಸು ಎಂದು ಹಿರಣ್ಯಕಶಿಪು ಕಂಬವನ್ನು ಒಡೆದಾಗ ಅದರಿಂದ ಕಣ್ಣಿಂದ ನೋಡಲು ಅಸಾಧ್ಯವಾದ ತೇಜಸ್ಸೊಂದು ಹೊರಬಂದಿತು. ಆ ತೇಜಸ್ಸಿನಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಹಿರಣ್ಯಕಶಿಪುವಿಗೆ ಬ್ರಹ್ಮನು ನೀಡಿದ ವರದಂತೆ ಅಲ್ಲಿ ಸಂಹಾರ ಮಾಡಿದ ನಂತರ ತನ್ನ ಹಸ್ತ ಜ್ವಾಲೆಯಿಂದ ಮೂರೂ ಲೋಕಗಳನ್ನು ಭಯಪಡಿಸಿದ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನೋಡಿ ದೇವತೆಗಳಿಗೂ ಅವನ ಕ್ರೋಧವನ್ನು ತಡೆಯಲಾಗಲಿಲ್ಲ. ದೇವತೆಗಳು ಶಿವನಿಗೆ ಶರಣಾದರು. ಶಿವನು ವೀರಭದ್ರನಿಗೆ ಆಜ್ಞೆ ಇಟ್ಟನು. ಸ್ವಾಮಿಯ ಕ್ರೋಧವನ್ನು ವೀರಭದ್ರನಿಗೂ ಎದುರಿಸಲಾಗಲಿಲ್ಲ. ಆಗ ಶಿವನು ಶರಭಾವತಾರದಿಂದ ನರಸಿಂಹನಿಗೆ ಎದುರಾದನು. ನರಸಿಂಹ ಸ್ವಾಮಿ ಕ್ರೋಧದಿಂದ ಗಂಡಭೇರುಂಡ ಪಕ್ಷಿಯಾದನು. ಶರಬೇಶ್ವರನಿಗೂ ಗಂಡಬೇರುಂಡ ಪಕ್ಷಿಗೂ ಕೆಲಕಾಲ ಭೀಕರ ಯುದ್ಧ ನಡೆಯಿತು. ಆ ಮಹಾ ಸಂಗ್ರಾಮಕ್ಕೆ ಮೂರೂ ಲೋಕಗಳು ಮರಣ ಭಯದಿಂದ ತತ್ತರಿಸಿತು. ದೇವತೆಗಳೆಲ್ಲರೂ ಶಕ್ತಿಗೆ ಶರಣಾದರು. ಆಗ ಆದಿಪರಾಶಕ್ತಿ ತನ್ನ ಉಗ್ರ ರೂಪದಿಂದ ಸಹಸ್ರ ಸಿಂಹ ಮುಖದ ಪ್ರತಿಭೆಯಿಂದ ಅಷ್ಟದಶ ಭುಜಬಲದ ಪರಾಕ್ರಮದಿಂದ ಪ್ರತ್ಯುಂಗರ ಮಾತೆಯಾಗಿ ಬಂದು ನರಸಿಂಹ ಸ್ವಾಮಿಯ ಕ್ರೋಧ ಜ್ವಾಲೆಯನ್ನು ಶಮನ ಮಾಡಿ ಸ್ವಾಮಿಯನ್ನು ಶಾಂತಮೂರ್ತಿಯನ್ನಾಗಿ ಮಾಡಿದನು. ಸಿಂಹಮುಖಿ ಆಕಾರದಲ್ಲಿ ಅಥರ್ವಣ ಭದ್ರಕಾಳಿಯಾಗಿ ದುಷ್ಟ ಶಕ್ತಿಯನ್ನು ಅಂತ್ಯಗೊಳಿಸಿ ಅಷ್ಟಭೈರವಿಯಾಗಿ ಪ್ರತ್ಯುಂಗರ ದೇವಿ ಜನ್ಮ ತಾಳಿದ ಸುಂದರ ಕಥಾನಕ ನಿಮ್ಮ ಮುಂದೆ. सृष्टिकर्ताय नमः। ओम चतुर्मुखाय नमः। ओम ब्रह्मदेवाय नमः। ओम सृष्टिकर्ताय नमः। ओम चतुर्मुखाय नमः। ಹಿರಣ್ಯಕಶ್ಯಪು, ನಿನ್ನ ತಪಸ್ಸಿಗೆ ಪ್ರಸನ್ನನಾಗಿ ಬಂದಿರುವೆ. ನಿನ್ನ ಅಭಿಲಾಷೆಯನ್ನು ತಿಳಿಸು. ಪ್ರಸನ್ನನಾದೆ. ನನ್ನ ಜನ್ಮ ಪಾವನವಾಯಿತು. ಬ್ರಹ್ಮದೇವ, ನಿನ್ನ ಈ ಮೊಮ್ಮಗನ ಮೇಲೆ ಕಿಂಚಿತ್ತಾದರೂ ಮಮತೆ ಇದ್ದರೆ ನನಗೆ ಅಮರತ್ವದ ವರವನ್ನು ಕರುಣಿಸಿದೇವಾ. ಹಿರಣ್ಯಕಶ್ಯಪು, ಈ ಸೃಷ್ಟಿಯಲ್ಲಿ ಹುಟ್ಟಿದವನು ಸಾಯಲೇಬೇಕು. ಇನ್ನೇನಾದರೂ ವರವನ್ನು ಕೇಳು, ಕರುಣಿಸುವೆ. ಬ್ರಹ್ಮದೇವ, ಹಾಗಿದ್ದಲ್ಲಿ ನನಗೆ ನೀನು ಸೃಷ್ಟಿಸಿರುವ ಪ್ರಾಣಿ ಪಕ್ಷಿಯಿಂದಾಗಲಿ ಕ್ರಿಮಿಕೀಟದಿಂದಾಗಲಿ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕೆಂಪುರುಷರಿಂದಾಗಲಿ ದೇವ ದಾನವ ಮಾನವನಿಂದಾಗಲಿ ಜಲಚರಗಳಿಂದಾಗಲಿ ಯಾವುದೇ ಅಸ್ತ್ರ ಶಸ್ತ್ರಾಸ್ತ್ರಗಳಿಂದಾಗಲಿ ಹಗಲಾಗಲಿ ಈರುಳಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಮರಣವೇ ಬಾರದಂತೆ ವರವನ್ನು ಕರುಣಿಸು ದೇವಾ. ಆಗಲಿ, ನಿನ್ನಿಚ್ಛೆಯಂತೆಯೇ ಆಗಲಿ. ತಥಾಸ್ತು.
ಚತುರ್ಮುಖ ಬ್ರಹ್ಮನ ಮೊಮ್ಮಗ, ಕಶ್ಯಪ ಬ್ರಹ್ಮನ ಮಗ, ಮರಣವನ್ನೇ ಜಯಿಸಿದ ಅಸುರಾಧಿಪತಿ ಹಿರಣ್ಯ ಕಶ್ಯಪ. ಎಲ್ಲಿರುವೆ ನನ್ನ ಕುಲಬದ್ಧ ವೈರಿ ಹರಿ? ಮೋಸದಿಂದ ಹಂದಿಯಾಗಿ ಬಂದು ನನ್ನ ಸಹೋದರನಾದ ಹಿರಣ್ಯಾಕ್ಷನನ್ನು ಸಂಹರಿಸಿರುವೆಯಲ್ಲ. ನಿನ್ನನ್ನು ಸಂಹರಿಸಲೆಂದೇ ಬ್ರಹ್ಮದೇವನಿಂದ ಅಮರತ್ವವನ್ನು ಪಡೆದಿರುವೆನು. ಪ್ರಹ್ಲಾದ, ನಿಲ್ಲಿಸು ನಿನ್ನ ಹರಿನಾಮವನ್ನು. ಆಸ್ಥಾನದ ಗಜರಾಜನಿಂದ ಮೆಟ್ಟಿಸಿದರು, ವಿಷಸರ್ಪಗಳಿಂದ ನಿನ್ನನ್ನು ಕಚ್ಚಿಸಿದರು, ನಿನ್ನ ದುರಹಂಕಾರವು ಕೊನೆಗೊಳ್ಳಲಿಲ್ಲವೇ? ಇದೇ ನಿನಗೆ ಕೊನೆ ಎಚ್ಚರಿಕೆ. ಏಕೆ ತಂದೆ? ನಮ್ಮೆಲ್ಲರನ್ನು ಕಾಪಾಡುವ ಹರಿನಾಮವನ್ನು ಜಪಿಸಿದರೆ ಅದರಲ್ಲಿ ತಪ್ಪೇನಿದೆ? ಮಗನೇ ಪ್ರಹ್ಲಾದ, ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದಲೇ ವಿಧಿ ಬರಹವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ನಿಂತ ಮಹಾಸಾಹಸಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನಾನು ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರನಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದು ಎಂತ ದುರ್ವಿಧಿ! ಯಾವ ಶಕ್ತಿ ನನ್ನ ಮಗನನ್ನು ನನ್ನ ಶತ್ರುವನ್ನಾಗಿ ಮಾಡಿದೆ? ಇದಕ್ಕೆಲ್ಲ ನನ್ನ ಕುಲವೈರಿ ಆ ಹರಿಯೇ ಕಾರಣ. ಶ್ರೀ ಹರಿ! ಹೌದು ತಂದೆ, ಈ ಲೋಕದಲ್ಲಿ ಎಲ್ಲದಕ್ಕೂ ನನ್ನ ಹರಿಯೇ ಕಾರಣ. ಪುತ್ರ ಪ್ರಹ್ಲಾದ, ಯಾಕಪ್ಪ ನಿನಗೆ ಈ ಹಠ? ನಿನ್ನ ತಂದೆ ಹೆಸರು ಕೇಳಿದರೆ ಆ ತ್ರಿಮೂರ್ತಿಗಳೇ ಗಡಗಡನೆ ನಡುಗುವರು. ಹೀಗಿರುವಾಗ ಆ ಕಾಣದ ಹರಿಯ ಮೇಲಿರುವ ಭಕ್ತಿ ಕಣ್ಣೆದುರಿಗಿರುವ ನಿನ್ನ ತಂದೆಯ ಮೇಲೆ ಏಕೆ ಇಲ್ಲ? ಜನ್ಮ ಕೊಟ್ಟ ದೇವರಿಗಿಂತ ಮತ್ತೊಬ್ಬ ದೇವರಿರುವನೇ? ಇಲ್ಲವೇ? ಇಲ್ಲ, ಇಲ್ಲ, ಸಾಧ್ಯವೇ ಇಲ್ಲ. ತಂದೆ, ನೀವು ನನಗೆ ಜನ್ಮ ಕೊಟ್ಟಿರುವವರು. ಹಾಗಾದರೆ ನಿನ್ನ ತಂದೆ ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ? ಅವರ ತಂದೆ? ಅವರ ತಂದೆ ಯಾರು? ಅವರೇ ಶ್ರೀಮನ್ನಾರಾಯಣ. ಏಯ್, ಸಾಕು, ನಿಲ್ಲಿಸು ನಿನ್ನ ದುರ್ಮಾತನ್ನು. ಆ ಶ್ರೀಮನ್ನಾರಾಯಣ ಎಲ್ಲಿರುವರು? ನಿನ್ನ ಹರಿ ಎಲ್ಲೆಲ್ಲೂ ಇರುವನು, ಸಕಲ ಚರಾಚರಗಳಲ್ಲೂ ಇದ್ದಾನೆ. ಸಕಲ ಚಲಾಚರಗಳೆಂದರೆ ಆಕಾಶದಲ್ಲಿರುವನು? ಇರುವನು. ಈ ಭೂಮಿಯಲ್ಲಿ ಇರುವನು ತಂದೆ. ಏಯ್, ನನ್ನಲ್ಲಿ? ಹಾ, ಇದ್ದಾನೆ. ನಿನ್ನಲ್ಲಿ? ಇದ್ದಾನೆ ತಂದೆ. ನಿನ್ನಲ್ಲಿ ಇದ್ದರೂ ಇರಬಹುದು. ಈ ನೀರಿನಲ್ಲಿ ಇರುವನೇ? ಇರುವನು ತಂದೆ. ಗಾಳಿಯಲ್ಲಿ? ಇದ್ದಾನೆ. ಈ ನನ್ನ ಆಸ್ಥಾನದಲ್ಲಿ ಇರುವನು? ಆಸ್ಥಾನದಲ್ಲೂ ಇದ್ದಾನೆ. ಹಾಗಾದರೆ ನನ್ನ ಜನ್ಮ ಶತ್ರುವನ್ನು ತೋರಿಸುವೆಯಾ? ತೋರಿಸುವೆ. ಭಲೆ ಪ್ರಹ್ಲಾದ, ಭಲೆ. ಈ ಕಂಬದಲ್ಲಿರುವನೇ? ಇರುವನು ತಂದೆ. ಆ ಕಂಬದಲ್ಲಿ? ಆ ಕಂಬದಲ್ಲೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಈ ಕಂಬದಲ್ಲೂ ಇದ್ದಾನೆ. ಹಾಗಿದ್ದಲ್ಲಿ ಆ ಕಂಬದಲ್ಲಿರುವನೇ? ಇರುವನು ತಂದೆ. ನೋಡಿಯ ಬಿಡೋಣ. ಭಲೆ ಪ್ರಹ್ಲಾದ, ಭಲೆ. ನಿನ್ನನ್ನು ನನ್ನ ಮಗನಾಗಿ ಪಡೆದಿದ್ದಕ್ಕೆ ನನ್ನ ಜನ್ಮ ಪಾವನವಾಯಿತು. ಆ ನನ್ನ ಜನ್ಮ ವೈರಿಯನ್ನು ನನ್ನ ಅರಮನೆಯಲ್ಲೇ ತೋರಿಸಿ ಬಿಟ್ಟೆಯಲ್ಲ ಮಗನೇ.
ಹೀಗೆ ಹಿರಣ್ಯಕಶ್ಯಪುವಿನ ಸಂಹಾರಕ್ಕೆಂದೇ ಅವತಾರವೆತ್ತಿದ ನರಸಿಂಹನ ಕ್ರೋಧ ಅತಿ ಭಯಂಕರವಾಗತೊಡಗಿತು. ಈ ಕ್ರೋಧದಿಂದ ಅವನು ಸಮಸ್ತ ಬ್ರಹ್ಮಾಂಡವನ್ನೇ ಕಾಡತೊಡಗಿದ. ನರಸಿಂಹನ ಉಗ್ರ ಜಾಲೆಯಿಂದ ತ್ರಿಲೋಕವನ್ನು ರಕ್ಷಿಸು ತಂದೆ. ಬ್ರಹ್ಮದೇವ ಕಾಪಾಡು ತಂದೆ. ಮುನಿವರಿಯರೇ, ಶಾಂತರಾಗಿ. ನರಸಿಂಹ ಉಗ್ರ ಶಮನವಾಗಬೇಕಾದರೆ ನಾವು ಶಿವ ಪರಮಾತ್ಮನನ್ನು ಸ್ತುತಿಸೋಣ. ಬ್ರಹ್ಮದೇವ, ಮುನಿವರಿಯರೇ, ಭಯಪಡಬೇಡಿ. ನರಸಿಂಹನ ಉಗ್ರ ಶಮನ ಮಾಡಲು ನನ್ನ ಗಣದಲ್ಲಿ ಒಬ್ಬನಾದ ವೀರಭದ್ರನನ್ನು ಕಳುಹಿಸುವೆನು. ಮಂಗಳವಾಗಲಿ. ವೀರಭದ್ರ, ಹೋಗಿ ಆ ನರಸಿಂಹನ ಉಗ್ರತೆಯನ್ನು ಶಮನ ಮಾಡು. ಜಗತ್ತನ್ನೇ ನನ್ನ ಜ್ವಾಲ
ಸಮಸ್ಯೆಗಳಿಗೆಲ್ಲ ಒಂದೇ ಪರಿಹಾರ. ನಾವು ಆದಿಶಕ್ತಿಯನ್ನು ಸ್ತುತಿಸೋಣ. ದೇವಿ ಮಹಾಮಾಯೆ, ಆದಿಶಕ್ತಿ ಕಾಪಾಡು, ಈ ಸಂಕಷ್ಟದಿಂದ ನಮ್ಮನ್ನು ರಕ್ಷಿಸುತ್ತಾಯೇ. ಏನೋ ನಿನ್ನ ಪತಿದೇವನಾದ ಮುಕ್ಕಡರಿದ್ದಲು ನನ್ನನ್ನು ಏನೂ ಮಾಡಲಾಗಲಿಲ್ಲ. ಇನ್ನು ಯಕಶ್ಚಿತ್ ಹೆಣ್ಣಾದ ನೀನು ಬಂದಿರುವೆಯಾ? ನೀನು ನನ್ನನ್ನು ಏನೂ ಮಾಡಲಾಗುವುದಿಲ್ಲ. ಬಾ ಯುದ್ಧಕ್ಕೆ. ನರಸಿಂಹ, ನಿಲ್ಲಿಸು ನಿನ್ನ ದುರಹಂಕಾರದ ಮಾತುಗಳನ್ನು. ನಾನ್ಯಾರೆಂದು ನಿನಗೆ ತಿಳಿಯದು. ಇಡೀ ತ್ರಿಲೋಕ ಪೂಜಿತಳಾದ ಆದಿಶಕ್ತಿಯೇ ನಾನು. ನಿನ್ನ ಉಗ್ರತನದಿಂದ ನೀನ್ಯಾರೆಂದು ನಿನಗೆ ತಿಳಿಯದಂತಾಗಿದೆ. ಇದೋ ನೋಡು ನನ್ನ ಈ ಭಯಂಕರವಾದ ಉಗ್ರ ರೂಪವನ್ನು. ಬಾ, ನನ್ನೊಡನೆ ಕಾದಾಡು. ಬಾ ನರಸಿಂಹ, ಬಾ, ನನ್ನೊಡನೆ ಕಾದಾಡು. ಕ್ಷಮಿಸು ತಾಯಿ, ಕ್ಷಮಿಸು. ನನ್ನ ಉಗ್ರತನವನ್ನು ಕೊನೆಗಾಣಿಸುವೆನು. ನನ್ನ ತಪ್ಪಿನ ಅರಿವಾಯಿತು. ಕ್ಷಮಿಸು ದೇವಿ, ಕ್ಷಮಿಸು. ಬನ್ನಿ ಭಕ್ತಾದಿಗಳೇ, ತ್ರಿಲೋಕಕ್ಕೆ ತಾಯಿಯಾದಂತಹ ಆದಿಶಕ್ತಿಯ ದರ್ಶನ ಪಡೆದು ನಮ್ಮ ಜನ್ಮ ಪಾವನಗೊಳಿಸೋಣ.